ಆಗ್ತಾ ಇದೆ. ನಿನ್ನೆ ತಮ್ಮನ್ನು ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸರ್. ಸಂಧಾನ ಸಭೆಯನ್ನು ನೀವು ಮೀಡಿಯಾದವ್ರು ಆಗ್ತಾ ಇರೋದು ಕೇಳೋಣ ಅಂತ ಕೇಳಿದ್ರೆ ಉತ್ತರ ಕೇಳಿ ಹೇಳಿ ಹೇಳಿ ಯಾವುದೇ ಸಂಧಾನ ಸಭೆ ಒಂದು ಕುಟುಂಬದಲ್ಲೇನೆ ಸಮಸ್ಯೆಗಳು ಇರ್ತಾವೆ. ಪಕ್ಷ ನಮ್ದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ಅದು ಕರ್ನಾಟಕದಲ್ಲಿ 2 ಬಾರಿ ಆಡಳಿತ ಮಾಡಿದ್ದೀವಿ. ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತಾವೆ, ಸಹಜ. ಕೇಳಿ ಪೂರ್ತಿ ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂತ ಸಭೆ. ಅಲ್ಲಿ ಅರವಿಂದ್ ಲಿಂಬಾವಳಿ, ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು. ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ TRP ಜಾಸ್ತಿ ಆಗುತ್ತೆ ಮಾಡ್ತಾರೆ, ಮಾಡಿ, ತೊಂದರೆ ಇಲ್ಲ. ಇಬ್ರು ಶೇಕ್ ಹ್ಯಾಂಡ್ ಕೊಟ್ಟಿದ್ದು ಒಂದು ಸುದ್ದಿ ಆಗಿದೆ ಸರ್. ದೂರ ಸ್ಟೇಟ್ಮೆಂಟ್ಸ್ ಇತ್ತು ತಮ್ಮದು ಅವರು ಪಕ್ಷದಲ್ಲಿ ಭಿನ್ನಮತ ಇತ್ತು ಅನ್ನೋದು ಈ ಚುನಾವಣೆ ಸಂದರ್ಭದಲ್ಲಿ ಕೂಡ. ಅಲ್ರಿ, ನೀವು ಒಂದು ಎದುರಿಗೆ ಬರ್ತೀರಿ ಅಂತ ನಮ್ಮ ಸ್ನೇಹಿತರು ಅಥವಾ ನೀವು ಒಂದೇ ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸ್ತೀರ. ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಮಾತಾಡ್ತೀರ? ಇಲ್ಲ, ಮಾತಾಡಬಾರ್ದ? ಅದಕ್ಕೆ ಶೇಕ್ ಹ್ಯಾಂಡ್ ಕೊಟ್ರಿ ಅಂತಂದ್ರೆ ಏನ್ ಹೇಳೋದು? ಆಂತರಿಕ ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡೋದಲ್ಲ. ಅನೇಕ ವಿಷಯಗಳು ಚರ್ಚೆ ಆಗಿದೆ. ನಿಮ್ಗೆ ಪರಿಹಾರಗಳನ್ನು ಕಂಡುಕೊಳ್ಳೋದು. ಶಾಸಕರು ಕೆಲವರು ಸಭೆ ಮಾಡ್ತಾ ಇದ್ದಾರೆ, ಪ್ರತ್ಯೇಕ ಸಭೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಈ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ನಾ ಏನ್ ಹೇಳಿದೆ, ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತಾವೆ. ಪಕ್ಷದೊಳಗೆ ದೊಡ್ಡ ಪಕ್ಷ ನಮ್ದು ಸಮಸ್ಯೆಗಳು ಇದೆ. ಅಂತದನ್ನೆಲ್ಲ ಸರಿಪಡಿಸುವ ಕೆಲಸಕ್ಕೋಸ್ಕರ ಅವಾಗ ಸೇರ್ತಾ ಇದೀವಿ. ಅಂದ್ರೆ ಸರ್ ಇಬ್ಬರು